ಅನನ್ಯ ಕಲಾ ಮತ್ತು ವಾಣಿಜ್ಯ ಪದವಿ ಹಾಗೂ ಸ್ನಾತಕೋತ್ತರ ಸಮಾಜ ಕಾರ್ಯ ಮಹಾವಿದ್ಯಾಲಯ ಕಲಬುರಗಿ, BA BCom ಹಾಗೂ MSW ಪ್ರಥಮ ವರ್ಷದ ವಿದ್ಯಾರ್ಥಿನಿಗಳಿಗೆ ಸ್ವಾಗತ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸ್ತಿರ್ತಕ್ಕಂಥ ದಿಲೀಪ್ ಆರ್ ಪಾಟೀಲ್ ರವರೇ ಹಾಗೂ ಜ್ಯೋತಿ ಬೆಳಗಿರ್ತಕ್ಕಂಥ ಡಾಕ್ಟರ್ ಸಂಗಮೇಶ ಹಿರೇಮಠ್ ರವರೇ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಸುಷ್ಮಾವತಿ ಎಸ್ ವನಗಚ್ಚಿ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿರ್ತಕ್ಕಂಥ ಡಾಕ್ಟರ್ ಪದ್ಮರಾಜ ರಾಸಣಿಗೆ ಅವರೇ, ಭೀಮಾಶಂಕರ ಕೋತ್ಲಿ ಅವರೇ ಹಾಗೂ ಭೀಮಾಶಂಕರ ಎಸ್ ಇಂಗಳಿ ಅವರೇ, ಕಾಶಿನಾಥ ಬಿರದರ್ ಸರ್ ಅವರೇ ಹಾಗೂ ಸಂದೀಪ್ ಎಂ ಸಲ್ಗಾರ್ ಅವರೇ ಹಾಗೂ ಡಾಕ್ಟರ್ ಶರಣು ಬಿ ಹೊನಗಟ್ಟಿ ಆಡಳಿತಾಧಿಕಾರಿಗಳು ಹಾಗೂ ಪ್ರಿನ್ಸಿಪಾಲ್ ಅವರೇ, ನಾನು ಪ್ರಪ್ರಥಮವಾಗಿ ಯಾಕೆ ನಿಮಗೆ ಎರಡು ಮಾತನ್ನು ಆಡ್ಬೇಕಂತ ಕೇಳಿದಾಗ, ನಾನು ಒಂದು ಸಿಟ್ಟಿಂಗ್ ಸ್ಕ್ವಾಡ್ ಆಗಿ ಹೋಗಿದ್ದೆ ಧರ್ಮಸಿಂಗ ಕಾಲೇಜಿನಲ್ಲಿ. ಸುಮಾರು ವರ್ಷಗಳ ಹಿಂದೆ ಶರಣೂರವರು ಪರೀಕ್ಷೆಯನ್ನು ಬರಿತಾ ಇದ್ರು. ಆ ಪರೀಕ್ಷೆಯಲ್ಲಿ ಬರೆಯುವಾಗ ನನಗೂ ಅವ್ರಿಗೂ ಅವಾಗ ಪರಿಚಯ ಆಯಿತು. ಅವಾಗ ಎಕ್ಸಾಮ್ ಅನ್ನು ಬರಿತಾ ಇದ್ರು. ಆಮೇಲೆ ನಾನು ಎಕ್ಸಾಮ್ ಅವ್ರು ಬಿಟ್ಟ ತಕ್ಷಣ ಹೊರಗಡೆ ಅವಾಗ ಭೇಟಿ ಆಗ್ತಾ ಇದ್ದೆವು. ಅಂದ್ರೆ ಅವನ ಮೇಲಾಗಿ ನಮ್ಮ ಒಂದು ಜೇವರ್ಗಿ ತಾಲೂಕಿನ, ನಾವು ಅದೇ ತಾಲೂಕಿನವರು. ಆ ಒಂದು ದೃಷ್ಟಿಯಿಂದ ಏನಪ್ಪ ಅಂತಂದ್ರೆ ಅವರು ಅವಾಗವಾಗ ನನಗೆ ಭೇಟಿಯಾಗಿ ಕೆಲವು ಸಲಹೆಗಳನ್ನು ಕೇಳ್ತಾ ಇದ್ದೇವೆ. ಆಮೇಲೆ ಅವರು ಈ ಮಟ್ಟಕ್ಕೆ ಇವತ್ತಿನ ಸ್ಥಿತಿಯನ್ನು ನೋಡಿದಾಗ, ಅಂದು ನಾನು ಏನು ಭೇಟಿ ಆಗಿದ್ದೆ, ಆ ಕಾಲೇಜಿನಲ್ಲಿ ನಾನು ಏನು ಹೋಗಿದ್ದೆ, ಇವತ್ತನ್ನ ನಾನು ನೋಡಿದಾಗ ಈ ತರ ವಿದ್ಯಾರ್ಥಿಗಳ ಅನಿಸಿಕೆಯಲ್ಲಿ ಅಥವಾ ಸಮಾಜದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಅಥವಾ ಅನೇಕ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಅದು ನನಗೆ ಇಷ್ಟೊಂದು ಖುಷಿ ಆಗ್ತದೆ ಅಂತಂದ್ರೆ ಹೇಳಕ್ಕೆ ಆಗೋದಿಲ್ಲ. ಆಮೇಲೆ ಅವರು ಆ ಟೈಮ್ದಲ್ಲಿ ನನಗೆ ಇನ್ನೂ ನೆನಪಿದೆ, ನನ್ನ ಹತ್ರ ಕರೆನ್ಸಿ ಇರಲಿಲ್ಲ. ಆ ಕರೆನ್ಸಿ ಆಗಿತ್ತು, ಶರಣು ಕರೆನ್ಸಿ ಆಗಿದೆ ಅಂತಂದಾಗ ಸರ್ ವೇಟ್ ಮಾಡ್ರಿ ಅಂತೇಳಿ ನನಗೆ ಇನ್ನೂ ನೆನಪಿದೆ. ಅವ್ರಿಗೆ ನೆನಪಿದೆಯಲ್ಲ ಗೊತ್ತಿಲ್ಲ. 50 ರೂಪಾಯಿ ಕರೆನ್ಸಿಯನ್ನು, ಪಾಪ ಸ್ಟೂಡೆಂಟ್ ಬಲ್ಲಿ ಇರ್ತಿತ್ತು ಇರಲಿಲ್ಲ ಗೊತ್ತಿಲ್ಲ, 50 ರೂಪಾಯಿ ಕರೆನ್ಸಿಯನ್ನು ನನಗೆ ಅವತ್ತು ಹಾಕಿಕೊಟ್ರು. ಆಮೇಲೆ ದುಡ್ಡು ಕೊಳ್ಳಕ್ಕೆ ಹೋದಾಗ ನಾನು ಒಂದು ನಯಾ ಪೈಸೆನೂ ತಗೋಲಿಲ್ಲ. ಸೊ ಇಂಥ ಒಂದು ವಿದ್ಯಾರ್ಥಿ ಅವರು ಸ್ಟಾರ್ಟಿಂಗ್ದಲ್ಲಿ ನಾನು ಅವ್ರ ಇನ್ಸ್ಟಿಟ್ಯೂಟ್ಗೆ ಹೋಗಿದ್ದೆ. ಮೋಸ್ಟ್ಲಿ ಏನಪ್ಪ ಅಂದರೆ ಅವಾಗ ಮುಕ್ತ ಇದು ಅಡ್ಮಿಷನ್ ಅವಾಗ ತಗೋತಾ ಇದ್ರು. ಆಮೇಲೆ ಏನಪ್ಪ ಅಂದ್ರೆ ಮುಕ್ತ ಅವೆಲ್ಲ BA BCom ಅನ್ನು ತೆಗೆದುಕೊಂಡಾಗ ಅವಾಗ ಭೇಟಿ ಆದೆ. ಆಮೇಲೆ ಬರಬರ್ತಾ ಏನಪ್ಪ ಅಂದ್ರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅಂತ BA BCom ಅನ್ನು ತೆಗೆದುಕೊಂಡು ಅಥವಾ MSW ಪದವಿ ಏನಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿ ಕೋರ್ಸ್ಗಳನ್ನು ತೆಗೆದುಕೊಂಡು ಇವತ್ತೇನಪ್ಪ ಅಂದ್ರೆ ಸುಮಾರು 600 ವಿದ್ಯಾರ್ಥಿಗಳು ಅಥವಾ 500 ವಿದ್ಯಾರ್ಥಿಗಳು ಅವರಲ್ಲಿ ಏನಪ್ಪ ಅಂದ್ರೆ ಓದ್ತಾ ಇದ್ದಾರೆ. ನೋಡಿ, ಮನುಷ್ಯ ಸಾಧನೆ ಮಾಡ್ಲಿಕ್ಕೆ ಸಾಕಷ್ಟು ದಾರಿಗಳಿದೆ. ಅವರು ಅದೇ ವಿದ್ಯಾರ್ಥಿಗಳಾಗಿ ಅಥವಾ ಏನಪ್ಪ ಅಂದ್ರೆ ಎಲ್ಲೋ ಹೋಗಿ ಅಥವಾ ಏನೋ ಒಂದು ಇದಾಗಿ ಇವತ್ತ ಒಂದು ವೇಳೆ ಹೋಗಿದ್ರೆ ಇಷ್ಟೊಂದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡಕ್ಕಾಗ್ತಿಲ್ಲ, ಇಷ್ಟೊಂದು ಏನಪ್ಪ ಅಂದ್ರೆ ಉಪನ್ಯಾಸಕರಿಗೆ ಉದ್ಯೋಗವನ್ನು ಕೊಡಕ್ಕಾಗ್ತಿಲ್ಲ, ಅಥವಾ ಬೇರೆ ಏನಪ್ಪ ಅಂತಂದ್ರೆ ಕೆಲಸ ಸಮಾಜ ಕಾರ್ಯಗಳನ್ನು ಮಾಡಕ್ಕಾಗ್ತಿಲ್ಲ. ಸೊ ಅಂಥವನ್ನು ಅದರ ಶರಣೂರವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಈ ಒಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಎಷ್ಟೊಂದು ಕಾಲೇಜುಗಳು ಬರ್ತಿದ್ದಾವೆ. ನಾವು ಉಪನ್ಯಾಸಕರು, ನಾನು ಏನಪ್ಪ ಅಂತಂದ್ರೆ ರಿಟೈರ್ಮೆಂಟ್ ಆದಾಗ ಸುಮ್ಮನೆ ಅಕಸ್ಮಾತ್ ಆಗಿ ಭೇಟಿ ಆದಾಗ, ಸರ್ ಬರ್ರಿ ನಿಮ್ದು ಏನಂದ್ರೆ ಹಿರಿಯರಿದ್ರಿ, ಮಾರ್ಗದರ್ಶನ ಕೊಡ್ರಿ, ಆಮೇಲೆ ನಿಮ್ಗೆ ಎಷ್ಟಾಗ್ತದ ಅಷ್ಟು. ನನಗೆ ಒಂದು ಪಾಠ ಮಾಡೋದು ಬಹಳಷ್ಟು ಹುಚ್ಚಿದೆ. ಇವಾಗಾದ್ರೂ ನಾನು ರಿಟೈರ್ಮೆಂಟ್ ಆದ್ರೂ ನಾನು 3-4 ಕ್ಲಾಸ್ಗಳನ್ನು BCom ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ, ಥರ್ಡ್ ಇಯರ್ಗೆ ಮತ್ತು ಫೈನಲ್ ಇಯರ್ಗೆ ಸುಮಾರು 3 ತಾಸು ಕಂಟಿನ್ಯೂಸ್ ಏನು ಬ್ರೇಕ್ ಇಲ್ಲಾರ್ದೆ 4 ಗಂಟೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಒಂದು ಭರವಸೆಯನ್ನು ಕೊಡ್ತಾ ಇದ್ದೀನಿ, ನಾವು ಶ್ರಮ ವಹಿಸಿ ಎಷ್ಟು ಮ್ಯಾಕ್ಸಿಮಮ್ ಆಗಿ ನಮ್ಮ ಕೈಲಿಂದ ಆಗ್ತದೆ. ನಾವೆಲ್ಲ ಉಪನ್ಯಾಸಕರು ಬಹಳಷ್ಟು ನಾನು ನೋಡಿದ್ದೀನಿ, ಇಲ್ಲಿ ಇರ್ತಕ್ಕಂಥ ಉಪನ್ಯಾಸಕರು ಬಹಳ ಒಳ್ಳೆಯದಿದ್ದಾರೆ. ಅವ್ರು ಇರ್ಲಾರ್ದೆ ಇರಲಿ, ಆಡಳಿತ ಅವ್ರು ಇರಲಿ, ಪ್ರೆಸಿಡೆಂಟ್ ಇರಲಿ, ಯಾರೇ ಇದ್ರಲ್ಲಿ ತಮ್ಮ ಮನಸ್ಸಾಪೂರ್ವಕವಾಗಿ ಬಹಳಷ್ಟು ಕೆಲಸ ಮಾಡ್ತಾರೆ. ಆಮೇಲೆ ಎಲ್ಲರೂ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ವುಮೆನ್ಸ್, ಅಂದ್ರೆ ಅವರು ಎಲ್ಲ ಲೇಡೀಸ್ ಇದ್ದಾರೆ. ಬಟ್ ನಾನು ಒಬ್ಬನೇ ಜೇಂಟಿದ್ದೆ. ಬಟ್ ಎಲ್ಲರೂ ಅವ್ರು ಏನಪ್ಪ ಅಂದ್ರೆ ಒಂದು ಗುರುವಿನ ಸ್ಥಾನದಲ್ಲಿ ನನ್ನನ್ನು ಕಾಣ್ತಾ ಇದ್ದೆ. ಅದು ಬಹಳಷ್ಟು ಖುಷಿ. ಆಮೇಲೆ ಶರಣು ಮತ್ತು ಅವರ ಧರ್ಮಪತ್ನಿ ಒಂದು ಕಷ್ಟ ನೋಡ್ಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡ್ತಾನೆ ಅಂತಂದ್ರೆ ನನಗೆ ಒಂದು ವಿಚಿತ್ರ ಆಗ್ತದೆ. ನಾನು ಯಾಕೆ ಇನ್ನೂ ಪಾಪ ಅವ್ರಿಗೆ ಹೆಲ್ಪ್ ಮಾಡಬಾರ್ದು ಅಂತಕ್ಕಂಥ ಒಂದು ಮನೋಭಾವನೆ ಬರ್ತಾ ಇದೆ. ಯಾಕಂದ್ರೆ ಅವ್ರು ಮುಂಜಾನೆ 10 ಗಂಟೆಗೆ ಬಂದು ಕುಂತುಬಿಟ್ಟು 6 ಗಂಟೆ ಆದ್ರೂ ನಾನು ಹೊರಗಡೆ ಬಂದಾಗ ಇನ್ನೂ ಏನಪ್ಪ ಅಂದ್ರೆ ಕೆಲಸವನ್ನು ಮಾಡಿ, ಏನ್ರಿ ಎಷ್ಟು ಕೆಲಸ ಸರ್ ಮಾಡ್ಲೇಬೇಕಲ್ಲ ಅಂತ ನೋಡಿ ಎಷ್ಟು ಶ್ರಮ ಪಡ್ತಾರೆ. ಒಬ್ಬ ವ್ಯಕ್ತಿ ಮುಂದೆ ಬರ್ಬೇಕಾದ್ರೆ
ಆದ್ರೆ ಅವರು ಸ್ತ್ರೀ ಏನಪ್ಪಾ ಅಂದ್ರೆ ಅವರ ಧರ್ಮಪತ್ನಿಯವರ ಇವತ್ತು ನೀವು ನಾರಾಯಣ ಮೂರ್ತಿ ನೋಡ್ತಾ ಇದ್ರಿ. ನಾರಾಯಣ ಮೂರ್ತಿ ಮೊದಲು ಏನಪ್ಪಾ ಅಂದ್ರೆ ಆ ಸುಧಾಮೂರ್ತಿ ಇದಾರಲ್ಲ, ಅವರು ಕೇವಲ 10,000 ರೂಪಾಯಿ ಇತ್ತು ಅವ್ರ ಹತ್ರ. ಅವ್ರೇನು ಇವತ್ತ ಕೋಟ್ಯಾಧೀಶರ ಏನಪ್ಪಾ ಅಂದ್ರೆ ಆ ತರ ಇರ್ಲಿಲ್ಲ. ಒಂದು 10,000 ರುಪೀಸು ಅವರ ಕೂಡಿರ್ತಕ್ಕಂಥ ಹಣದಲ್ಲಿ ಏನಪ್ಪಾ ಅಂತಂದ್ರೆ ಅವರ ನಾರಾಯಣ ಮೂರ್ತಿಗೆ ಏನಪ್ಪಾ ಅಂದ್ರೆ 10,000 ರೂಪಾಯಿ ಆಗಿನ ಕಾಲದಲ್ಲಿ ಕೊಟ್ಟೇನಪ್ಪ ಅಂದ್ರೆ ಅವ್ರ ಕಂಪ್ಯೂಟರ್ ಸೈನ್ಸ್ ಅವ್ರ ಇಂಜಿನಿಯರ್ ಆಗಿದ್ರು. ಅವಾಗ ಏನಪ್ಪಾ ಅಂದ್ರೆ ಒಂದು ಉದ್ಯೋಗ, ಒಂದು ಸಣ್ಣ ಒಂದು ಮಳಿಗೆಯಲ್ಲಿ ಏನಪ್ಪಾ ಅಂದ್ರೆ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡ್ತಾರೆ. ಇವತ್ತೇನಪ್ಪಾ ಅಂದ್ರೆ ಆ ಉದ್ಯೋಗ 10,000ರಿಂದ ಪ್ರಾರಂಭ ಮಾಡ್ತಕ್ಕಂತ ಉದ್ಯೋಗ ಇವತ್ತ ಸಾವಿರಾರು ಕೋಟಿ, ಲೆಕ್ಕವಿಲ್ಲದಷ್ಟು ಕೋಟಿ ಏನಪ್ಪಾ ಅಂದ್ರೆ ಹಣವನ್ನು ಗಳಿಸಿದ್ರು. ಅಂದ್ರೆ ಅಷ್ಟೊಂದು ಶ್ರಮ ಪಡ್ಲಕ್ಕೆ ಅವರ ಧರ್ಮಪತ್ನಿ ಕಾರಣರಾಗಿದ್ರು. ಅಂತ ಒಂದು ಧರ್ಮಪತ್ನಿ ಪಾಪ ಎಷ್ಟೊಂದು ಅವರಿಗೆ ಸಪೋರ್ಟ್ ಅನ್ನು ಮಾಡ್ತಾ ಇದಾರೆ. ಉಳಿದ ಏನಪ್ಪ ಕ್ಲರಿಕಲ್ ಒಬ್ಬ ಪ್ರೆಸಿಡೆಂಟ್ ಆಗ್ಬಿಟ್ಟು ಏನಪ್ಪಾ ಅಂದ್ರೆ ಕ್ಲರಿಕಲ್ ಕೆಲಸನೂ ಮಾಡ್ತಾ ಇದ್ದಾರೆ, ನಾನು ನೋಡಿದ್ದೀನಿ. ಸೊ ಶರಣವರಿಗೆ ಅವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ನಮ್ಮ ಕೈಲಿಂದ ಎಷ್ಟಾಗ್ತದೆ ಮ್ಯಾಕ್ಸಿಮಮ್ ನಮ್ಮ ಉಪಯೋಗವನ್ನು ತೆಗೆದುಕೊಳ್ಳಿ, ನಮ್ಮ ಜ್ಞಾನವನ್ನು ಮಕ್ಕಳಿಗೆ ಹಂಚೋಣ, ಸಮಾಜಕ್ಕೆ. ನಾನು ಉದ್ದೇಶ ಇಷ್ಟೇ, ದುಡ್ಡು ಬರ್ತದೆ ಹೋಗ್ತದೆ ಇಂಪಾರ್ಟೆಂಟ್ ಅಲ್ಲ, ಆದ್ರೆ 4 ವಿದ್ಯಾರ್ಥಿಗಳಿಗೆ ನಾನು ಪಾಠ ಮಾಡಿದೆ ಅಂದ್ರೆ ಅದು ಸಮಾಜಕ್ಕೆ ತಟ್ಟಿದಂಗೆ ಇಂಡೈರೆಕ್ಟ್ ಆಗಿ. ಸೊ ಅಂತ ಒಂದು ನಾವು ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಏನಪ್ಪಾ ಅಂದ್ರೆ ಎಲ್ಲರಿಗೂ ಅಭಿನಂದಿಸಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.